ಗೈಸ್ ಟೈಮು 9 ಗಂಟೆ. ಹುಳ್ಳಿಯವ್ರ ಅಜ್ಜಿ ಮನೆ ಎಲ್ಲ ತಿರುಗಾಡ್ಕೊಂಡು ಬಂದು ರಾತ್ರಿಗೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲೆಲ್ಲ ಜಗಳ ಆಡ್ತವ್ರೆ ಸ್ಟಾರ್ಟಿಂಗಲ್ಲೇ ಭಯ ನಮಗೆ. ಇದೇ ಕಲ್ಯಾಣಿಗೆ ಬಿಡೋದು ಗಣೇಶನ. ಬಟ್ ಅವಾಗ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಇವಾಗ ಮಾಡ್ತಿದ್ದೀನಿ ಅಷ್ಟೇ. ಸರಿಯಕ್ಕೂ ಮುಂಚೆ ನಮ್ಮೂರ್ ಜಾತ್ರೆಗೆ ಬನ್ನಿ ಇವಾಗ ಹೋಗೋಣ ಅಂತಂದ್ರು. ಅದಕ್ಕೆ ಇವ್ರಿಗೆ ಅದನ್ನ ಹೇಳು ಅಂತ ಹೇಳ್ತಾ ಇದ್ದೀನಿ. ಫಿಲಿಂ ಬಂದಿಲ್ಲ ಹೇಗ್ ಮಾಡು ಬನ್ನಿ. ಸುಸ್ವಾಗತ, ವೆಲ್ಕಮ್ ಟು ಜಾತ್ರೆ ತಿಪ್ಪಟೂರು. ಆಲ್ರೆಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು, ಮುಂದೆ ಅಲ್ಲಿ ಕಾಣಿಸ್ತಿರುವಂತ ಒಂದು ವೀಲ್ ಚೇರ್ ಏನಿದೆ ಅದು. ಅಂಡ್ ಅಲ್ಲೆಲ್ಲ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇದ್ ಮಾಡ್ತೀನಿ. ನಂಗೆ ಬಳೆ ಇಷ್ಟ ಆಗ್ತೈತೆ. ಅಜ್ಜಿ ಬಳೆ ಅಂದ್ಬಿಟ್ಟು ನನಗೆ ಇನ್ನ ಅಜ್ಜಿಗ್ ಮಾಡ್ತಾವಳೆ. ಆದ್ರೂ ತಗೋತೀನಿ ನಾನು. ಯಾವ್ದು ತಗೋತೀನಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪಲಾವ್ ಯಾವ್ದು ಬೇಕು ಪಲಾವ್ ಇವಾಗ ಇದು ಆಗಲ್ಲ. ಪೊಲೀಸ್ ಅವ್ರನ್ನ ಕೇಳ್ದು ಉಳ್ಕುಳಿದ್ರು ಅಂತ ಅವ್ರು ಊದಿ ಬೇರೆ ತರ ಓದ್ಬೇಕಾ? ಮಾಮೂಲಿ ಓದಿದ್ರೆ ಬರುತ್ತೆ. ಆಮೇಲೆ ಗಿಣಿ ಮರಿ ಬೇಕಾ? ನಾನ್ ಮಾತಾಡೋದ್ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ, ಅಕ್ಕಪಕ್ಕ ಹೋಗ್ತಾನೆ ಅವ್ರೆ. ಸೊ ಇದು ಒಂದು ಇವಳಿಗೆ ಈ ಗಿಣಿ ಮರಿ ತಿರುಸು ನಿಂಗ್ ಬೇಕಾ? ಸಾರಿ ಗೈಸ್, ನಾನು ಹೇಳ್ತಾ ಇದ್ದೀನಿ ಅದನ್ನ ಎತ್ತು ಜೋಬ್ ಇಟ್ಕೊಳ್ಳಿ ಅಂದ್ರೆ ಯಾರು ಇಟ್ಕೋತಾ ಇಲ್ಲ. ಅವ್ರಿಗೆ ಜೋಬ್ ಇಟ್ಕೋ ಅಂತ ಅಷ್ಟೇ ಅಲ್ವಾ? ಯಸ್, ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಸ್ಕ್ ಹಾಕೊಂಡು ಮಾಡ್ತೀನಿ. ಎಲ್ಲರೂ ಓದ್ತಾವ್ರೆ ಸಗದಾಗ ಉತ್ಕೊಂಡ್ ಬರ್ತಾವೆ ಎಲ್ಲರೂ. ಹಂಗೆ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಆಗಿದೆ. ಅಂಡ್ ಓಕೆ, ತೆಗಿಬಾರ್ದು ಅನ್ಕೊಂಡ ನಾನು ಒಂದ್ ಸ್ಥಿತಿ ತಗೊಂಡಿರೋ ಕಾರಣ ನಾನು ಮಾಸ್ಕ್ ತೆಗಿತಾ ಇದ್ದೀನಿ. ನಾನೇ ವಿಡಿಯೋ ಮಾಡ್ತೀನಿ ಕೊಡು. ಏನು ಮಾಡಕ್ಕಾಗಲ್ಲ ನಾನು ಗೊತ್ತಲ್ಲ. ನಾನು ಎಕ್ಸಿಬಿಷನ್ ಪ್ರತಿಯೊಂದು ಮಾಡ್ಬೇಕಾದ್ರೆ ನಾನು ಅದರದ್ದೇ ಒಂದೊಂದು ಕೆಲವೊಂದು ವಿಡಿಯೋಸ್ ಹಾಕ್ತೀನಿ. ಓಕೆನಾ? ಯಾವ್ದು ಬೇಕದು ಒಂದ್ ಆಟ ಆಡಕ್ ಹೋಗ್ತೀನಿ. ಏನಾದ್ರೆ ಈ ಡ್ರೆಸ್ ಏನು ರಾಟೆ ಅಂತೆ. ನೋಡುವ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಹೇಗೆ. ಜನ ವೇಟಿಂಗ್ ಅಲ್ಲಿ ಇದ್ದಾರೆ ರಾಟೆಗೆ ಹೋಗಕ್ಕೆ. ನೋಡೋಣ ನಾವ್ ಯಾವಾಗ ಹೋಗಿ ನಾವ್ ಯಾವ ತರ ಮಾಡ್ತೀವಿ ಅಂತ. ಸ್ಟಾರ್ಟಿಂಗ್
ಸಿಂಗಲ್ ಅವ್ರಿಗೆ ನಾನು ಮೇಲೆಯಿಂದ ಒಂದು ವಿಡಿಯೋ ಕ್ರೌಡ್ ಇದೆ ಟಿಪ್ಪು ಇದ್ದಾರೆ ಅಂತ ಇದು ಅಂತಾದಿರಲ್ಲ ಆಟ ಮುಗಿಸ್ಕೊಂಡು ಕೊನೆಗೆ ಈ ಆಟ ಆಡೋಣ ಅಂತಲೂ ಬಂದು ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಕುತ್ಕೊಂಡಾಗ ಚೆನ್ನಾಗಿತ್ತು, ಆಮೇಲೆ ಮತ್ತೆ ಜೀವ ಡಗ ಅಂತ ಇತ್ತು. ಆ ರೇಂಜಲ್ಲಿ ತಿರುಗಿಸಿ ಬಿಡ್ತಾಯಿದ್ರು. ನೀರು ಗೇಮ್ ಸಖತ್ತಾಗಿದೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಲ್ಲ ಸುತ್ತಿಗೆ ಆಟ, ಅದನ್ನು ಆಡ್ತು ಸಾಕು. ಅದೊಂದು ಆಟ ಆಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು, ಬಿಕಾಸ್ ಏನಂದರೆ ಸಿಕ್ಕಾಪಟ್ಟೆ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಆ ರೇಂಜಲ್ಲಿ ಆಡಿಸಿದ್ರು. ಫೈನಲಿ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದು ಇಲ್ಲಿಂದ ಎಲ್ಲ ಗಣೇಶನ ಇದು ಮಾಡ್ತಾರಲ್ಲ, ಅದಕ್ಕೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಗಣೇಶನ ಎಲ್ರಿಗೂ ತೋರಿಸಿ ನಂತರ ಗಣೇಶನ ವಿಸರ್ಜನೆ ಮಾಡ್ತಾರೆ. ಸರಿನಾ? ಗಣೇಶನ ವಿಸರ್ಜನೆನ ನೋಡಲಿಕ್ಕೆ ಈ ಥರ ಎಲ್ಲ ಜನ ಮುಗಿಬಿದ್ದು ಬಿಲ್ಡಿಂಗ್ ಮೇಲೆ, ಮರದ ಮೇಲೆ ಎಲ್ಲ ಕಡೆ ಕೂತಿರ್ತಾರೆ. ವಿಸರ್ಜನೆ ಆದಮೇಲೆ ಒಂದು ಪಟಾಕಿ ಶಬ್ದ ಬರುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ವಾಲ್ಯೂಮ್ನ ಕಡಿಮೆ ಮಾಡ್ತೀನಿ. ಪಟಾಕಿ ಹೊಡೆದಿದ್ದಾದಮೇಲೆ ಅಲ್ಲಿ ಜನ ಈ ಥರ ಕೈಯಲ್ಲಿ ಒಂದು ಕಡ್ಡಿಗೆ ಬೆಂಕಿ ಹಚ್ಕೊಂಡು ಈ ಥರ ಮುಗೀತು ಅಂತ ಸೂಚನೆ ಕೊಡ್ತಾರೆ. ದಿ ಎಂಡ್.